Good morning, my dear students. In this video, you will get the key answer of assignment 1, second year PUC, subject physics. ಟೋಟಲ್ 5 ಕ್ವಶನನ್ನು ಕೊಟ್ಟಿದ್ದಾರೆ. 5ರಲ್ಲಿ ಯಾವುದಾದ್ರೂ ಒಂದನ್ನು ಬರೀರಿ ಅಂತ ಇದೆ. ಐ ವಿಲ್ ಟ್ರೈ ಟು ಅಪ್ಲೋಡ್ ಆಲ್ 5 ಕ್ವಶನ್ಸ್. ಐ ವಿಲ್ ಟ್ರೈ ಮೈ ಲೆವೆಲ್ ಬೆಸ್ಟ್. ಓಕೆ, ನಿಮಗೆ ಯಾವುದು ಹೇಳಿದಾರೋ ಆ ಅಸೈನ್ಮೆಂಟನ್ನು ತಾವುಗಳು ಇಲ್ಲಿಂದ ಕಾಪಿ ಮಾಡ್ಬೋದು. ರಿಕ್ವೆಸ್ಟ್ ಯು ಪ್ಲೀಸ್ ಸಬ್ಸ್ಕ್ರೈಬ್ ಆ್ಯಂಡ್ ಶೇರ್ ಮೈ ವಿಡಿಯೋಸ್. ಮೆನಿ ಆಫ್ ಯು just you are copying and leaving it. I once again I request you please subscribe my channel. Purely it is meant for second year PUC students. Okay, hope you understood. Discuss one law of physics studied and its application in daily life ಅಂತ ಪ್ರಶ್ನೆ ಇದೆ, ಹೌದಲ್ವಾ? ಅಂದರೆ ಸ್ಟಡೀಡ್ ಅಂತ ಹೇಳಿದರೆ 10ನೇ ಕ್ಲಾಸಲ್ಲಿ ಆಗಿರ್ಬೋದು, ಫಸ್ಟ್ ಇಯರ್ PUCನಲ್ಲಿ ಆಗಿರ್ಬೋದು, ತಾವುಗಳು ಫಿಸಿಕ್ಸ್ ಬಗ್ಗೆ ಓದಿರುವಂಥದ್ರ ಬಗ್ಗೆ ಯಾವುದಾದ್ರೂ ಒಂದು ಲಾ ಅದ್ರ ಬಗ್ಗೆ ಡಿಸ್ಕಸ್ ಮಾಡಿ, ಹಾಗೂ ದಿನನಿತ್ಯದ ಜೀವನದಲ್ಲಿ ಅದು ಯಾವ ರೀತಿಯಾಗಿ ಅಪ್ಲಿಕೇಬಲ್ ಆಗಿದೆ ಅನ್ನೋದನ್ನು ಡಿಸ್ಕಸ್ ಮಾಡಿ ಅಂತ ಇದೆ, ಬರೀರಿ ಅಂತ. ನಾನು ಆಲ್ಬರ್ಟ್ ಐನ್ಸ್ಟೈನನ್ನು ತಗೊಂಡಿದ್ದೀನಿ, ವಿಜ್ಞಾನಿ ಆಲ್ಬರ್ಟ್ ಐನ್ಸ್ಟೈನ್. ಓಕೆ, he was a German American physicist and probably the most well known scientist of 20th century. He is famous for his theory of the relativity ಅಂತ ಎಲ್ಲ ಇದೆ ಇವ್ರ ಬಗ್ಗೆ ಇನ್ಫಾರ್ಮೇಷನ್. ಓಕೆ, he was born in Ulm and okay, everything you copy and write. ಸ್ವಲ್ಪ ಜಾಸ್ತಿನೇ ಇದೆ, ಯಾವುದನ್ನು ಬೇಕು ಅಂತ ತಗೊಂಡು ಬೇಡವಾದದನ್ನು ತಾವುಗಳು ಅದನ್ನು ಬಿಡಿ, ನೋ ಇಶ್ಯೂಸ್. ಓಕೆ, copy it. Albert Einstein is justly famous for devising his theory of relativity. ಈಗ ನಿಮ್ಮ ಎರಡನೆಯ ಪ್ರಶ್ನೆ, ಅದೇ ಪ್ರಶ್ನೆಯಲ್ಲಿ ಏನು 8 ways you can see Einstein's theory of relativity in the real life. ನಿಮ್ಮ ಜೀವನದಲ್ಲಿ ಯಾವ ರೀತಿಯಾಗಿ ಅವನು, ಹೌದಲ್ವ, ಅವನ ಕೆಲಸ ಮೀನ್ಸ್ ಯಾವ ಕೆಲಸ, ಥಿಯರಿ ಆಫ್ ರಿಲೇಟಿವಿಟಿಯ ಬಗ್ಗೆ ಅಂತ ನೀವು ನೋಡ್ಬೋದು, ಯಾವ ರೀತಿಯಾಗಿ ರಿಲೇಟ್ ಇದೆ ಅಂತ. ಲೈಟ್ ಬಗ್ಗೆ ಅಂತ ಇದೆ ಫಸ್ಟಿಗೆ. ವಾಟ್ ಸೀದರ್ ಓಕೆ has been right in assuming that there is an absolute rest frame. We would have to come up with the different explanation for light because it would not happen at all. Not only would magnetization not exist, but light would also not exist because relativity requires that changes in an electromagnetic field move at the finite speed instead of instantaneously. More of the Pomona College said if relativity did not enforce this requirement, changes in electric fields would be communicated intentionally instead of through. Okay. Next one, the theory of the relativity is one of the most famous scientific theories of the 20th century. But how well does it explain the things we see in our daily lives ಅಂತ, ಹೌದಲ್ವಾ? ಆಲ್ಬರ್ಟ್ ಐನ್ಸ್ಟೈನ್ 1985 ಥಿಯರಿ ಆಫ್ ರಿಲೇಟಿವಿಟಿ ಬಗ್ಗೆ ಹೇಳಿದರು. ಓಕೆ, ನೋಡಿ, electromagnets towards supports wires that carry electric from power plants to homes. For the fact that the generators work at all. ನೋಡಿ, ಡೈಲಿ ಲೈಫಲ್ಲಿ ಎಲ್ಲೆಲ್ಲಿ ಜನ್ರೇಟರ್ಸ್ಗಳಲ್ಲಿ, ಹೌದಲ್ವಾ, ಇಲ್ಲೂ ಮೇಲ್ಗಡೆ ಇದೆ ಪವರ್ ಪ್ಲ್ಯಾಂಟ್ಸ್ಗಳಲ್ಲಿ ಎಲೆಕ್ಟ್ರಿಸಿಟಿ ನಿಮ್ಮ ಮನೆಗೆ ತಲುಪಿಸುವಂಥದ್ದು. ಓಕೆ,
If you take a loop of wire and move it through a magnetic field, you generate an electricity current. ಮ್ಯಾಗ್ನೆಟಿಕ್ ಫೀಲ್ಡ್ ಥ್ರೂ ಆಗುತ್ತೆ ಅಂತ ಇದೆ. ಎವ್ರಿಥಿಂಗ್ ಈಸ್ ದೇರ್ ಇನ್ ವೆರಿ ಡೀಪ್. ಹೌ ಮಚ್ ಯು ವಾಂಟ್ ಯು ಕಾಪಿ ಆ್ಯಂಡ್ ರೆಸ್ಟ್ ಯು ಲೀವ್ ಇಟ್. ಕಡಿಮೆ ಆಗಬಾರ್ದು ಅಂತ ಜಾಸ್ತಿನೇ ಇಲ್ಲಿ ಸಮರೈಸೇಷನ್. ಎಲೆಕ್ಟ್ರೋಮ್ಯಾಗ್ನೆಟಿಕ್ ವರ್ಕ್ ವಯಾ ರಿಲೇಟಿವಿಟಿ. ಓಕೆ, in order for your car's GPS navigations to function as accurately as it does, satellites have to take the okay, ಇವೆಲ್ಲ ದಿಸ್ ಈಸ್ ಬಿಕಾಸ್ ಇವನ್ ಥ್ರೂ ದ ಸೆಟಲೈಟ್ಸ್. ಇದನ್ನೆಲ್ಲ ತಾವುಗಳು ನೋಡ್ಕೋಬೋದು. ನೋಡಿ, ಗೋಲ್ಡ್ ಬಗ್ಗೆನೂ ಇದೆ ಇಲ್ಲಿ. ಹೇಗೆ ನಮ್ಮ ದಿನನಿತ್ಯ ಡೈಲಿ ಲೈಫ್ ಅಂತ ಹೇಳಿದರೆ ಪ್ರತಿಯೊಂದು ಯೂಸ್ ಮಾಡೋದಾಗಿರ್ಬೋದು ಅಥವಾ ಬಳಸುವಂಥದ್ದಾಗಿರ್ಬೋದು, ಮೋಸ್ಟ್ ಮೆಟಲ್ಸ್ ಆರ್ ಶೈನ್ ಆಗುತ್ತೆ. ಏನಕ್ಕೆ ಅಂದರೆ ಬಿಕಾಸ್ ಎಲೆಕ್ಟ್ರಾನ್ಸ್ ದಿ ಜಂಪ್ ಫ್ರಮ್ ಡಿಫ್ರೆಂಟ್ ಎನರ್ಜಿ ಲೆವೆಲ್ಸ್ ಅಂತ. ಓಕೆ, ಗೋಲ್ಡ್ ಇಸ್ ಹೆವಿ ಆಟಮ್. Your old TV in your home just a few years ago, most televisions and the monitors. ಡೈಲಿ ಲೈಫಲ್ಲಿ ಟಿ ವಿ ಕೂಡ ನಮ್ಮ ಒಂದು ಪಾರ್ಟ್ನರ್ ಆಗಿದೆ ಜೀವನದಲ್ಲಿ, ಹೌದಲ್ವಾ? ಕೆಲವು ವರ್ಷಗಳ ಹಿಂದೆ ನಾವು ಈ ಟಿ ವಿಯನ್ನು ಹೌದಲ್ವಾ ಯೂಸ್ ಮಾಡ್ತಿದ್ವಿ. ಮಾನಿಟರ್ ರೀತಿಯಲ್ಲಿ ಇರುವಂಥದ್ದನ್ನು ಮಾನಿಟರ್ಸನ್ನು ಯೂಸ್ ಮಾಡ್ತಾ ಇರ್ತಿದ್ವಿ, ಹೌದಲ್ವಾ? ಅದರಲ್ಲಿ ಒಳಗಡೆ ಟ್ಯೂಬ್ ಇರೋದು ನೋಡಿದ್ದೀರ ಎಲ್ಲರೂ. ಟಿ ವಿಯ ಒಳಗಡೆ ಟ್ಯೂಬ್ ಇರುವಂಥದ್ದು ಸ್ಕ್ರೀನ್, ಹೌದಲ್ವಾ? ಕ್ಯಾಥೋಡ್ ರೇ ಟ್ಯೂಬ್ ಅಂತ ಹೇಳ್ತಿದ್ವಿ. ಹೇಗೆ ಅದು ವರ್ಕ್ ಆಗೋದು ಅಂತ ಹೇಳಿದರೆ, ಇವನ ಬೇಸ್ ಮೇಲೆ, ಇವನು ಕಂಡುಹಿಡಿರುವಂಥ ಬೇಸಿನ ಮೇಲಿಂದ ಎಲೆಕ್ಟ್ರಾನ್ಸ್ ಆ್ಯಂಡ್ ದಿ ಓಕೆ ರಿಲೇಟಿವಿಟೀಸಿನ